ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದಿನ ದಿವಸ 6ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಶುಕ್ರವಾರ. ತುಂಬಾ ವಿಶೇಷವಾದಂತಹ ದಿವಸ ಅಂತ ಹೇಳಬಹುದು. ಸಂಕಷ್ಟಹರ ಚತುರ್ಥಿ ಇದೆ ಇವತ್ತಿನ ದಿವಸ. ಶುಕ್ರವಾರ ದಿವಸ ಮಹಾಗಣಪತಿಗೆ ವಿಶೇಷವಾದಂತಹ ಪೂಜೆ. ಹೀಗಿರುವಾಗ ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿಯಾಗಿರ್ತಕ್ಕಂಥದ್ದು. ವಾರ ಶುಕ್ರವಾರ, ಹಸ್ತ ನಕ್ಷತ್ರ, ಗಂಡನಾಮ ಯೋಗ, ಉಪರಿ ವೃದ್ಧಿನಾಮ ಯೋಗ ಇರತಕ್ಕಂತಹದ್ದು. ಜೊತೆಯಲ್ಲಿ ಇವತ್ತಿನ ದಿವಸ ಭದ್ರಾಕರಣ ಇದೆ. ಇದೆಲ್ಲವನ್ನು ನೋಡುವಾಗ ಇವತ್ತಿನ ದಿವಸ ಅತ್ಯಂತ ವಿಶೇಷವಾದಂತಹ ದಿವಸ ಅಂತ ಹೇಳಬಹುದು, ಹಸ್ತ ನಕ್ಷತ್ರ ಇದ್ದದರಿಂದ. ಜೊತೆಯಲ್ಲಿ ಸಂಕಷ್ಟಹರ ಚತುರ್ಥಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಹೇಗಿದೆ ನೋಡೋಣ. ಮೊದಲು ಮೇಷರಾಶಿ. ಅಶ್ವಿನಿ ಭರಣೆ ಕೃತಿಕಾ ಪಾದಂ ಮೇಷ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದ 1ನೇ ಪಾದದವರಿಗೆ ಮೇಷರಾಶಿ. ಮೇಷರಾಶಿಗೆ ಇವತ್ತಿನ ದಿವಸ 7.5 ಅಂತೂ ಇದ್ದೇ ಇದೆ. ಬಾಧೆಯಲ್ಲಿ ಕುಜ ಇದ್ದಾನೆ. ನಿಮ್ಮ ರಾಶಿಯಾಧಿಪತಿ ಬಾಧೆಗೆ ಹೋಗಿದ್ದಾನೆ ಅಂದ್ರೆ ಮೈಗ್ರೇನ್, ತಲೆನೋವು, ವಿಪರೀತ ತಲೆನೋವು. ಬಟ್ಟೆ ಕಟ್ಕೊಳ್ತೀರಿ, ಅಮೃತಾಂಜನ ಇತ್ಯಾದಿಗಳನ್ನ ಹಾಕಿ ತಿಕ್ಕೊಳ್ತೀರಿ, ಆದ್ರೂ ಸಹಿತವಾಗಿ ತಲೆನೋವು ಹೋಗೋದಿಲ್ಲ. ಯೋಚನೆ ಜಾಸ್ತಿ ಆಯ್ತು, ಚಿಂತೆ ಜಾಸ್ತಿ ಮಾಡ್ತೀರಿ, ಅದರಿಂದ ರೋಗ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು. ದೇಹ ಎಲ್ಲ ಒಂದ್ ರೀತಿ ಹೇಳಲಿಕ್ಕೆ ಆಗದೆ ಹೋದಂತಹ ಒಂದು ಯಮಯಾತನೆ, ಇದನ್ನು ಅನುಭವಿಸ್ತೀರಿ. ಪರಿಹಾರ ಏನು ಮಾಡ್ಕೊಳ್ಬೇಕು ಹಾಗಿದ್ದರೆ, ಕುಜನಿಗೆ ಏನಾದ್ರು ಪರಿಹಾರ ಮಾಡಿ ಸ್ವಲ್ಪ ತೊಗರಿ ಕಾಳುದಾನ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ನಮನ ಇವುಗಳನ್ನು ಮಾಡಿಕೊಂಡಾಗ ಸ್ವಲ್ಪ ನೆಮ್ಮದಿ ಕಾಣುವಂತಹ ಒಂದು ಸುಯೋಗದ ಲಕ್ಷಣಗಳು. 9ರ ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರ ಧಾರಣೆ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರ, ಇವೆಲ್ಲವೂ ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಗುರು ಇದ್ದಾನೆ, ಧನ ಸಮೃದ್ಧಿ ಆಗುವಂತಹ ಲಕ್ಷಣ. ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದು ನೋಡ್ತಾ ಇದ್ದಾನೆ. ಕರ್ಮಾಧಿಪತಿ ಅವನು, ಒಳ್ಳೆಯ ಲಾಭ. ಭಾಗ್ಯ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಒಳ್ಳೆಯ ಲಾಭವಾಗುವಂತಹ ಲಕ್ಷಣ. ಆರ್ಥಿಕವಾದಂತಹ ಮುಗ್ಗಟ್ಟನ್ನು ನೀಗಿಕೊಳ್ತೀರಿ. ಬಂಧು ಬಾಂಧವರಿಂದ ಒಳ್ಳೆಯ ಮಾತನ್ನು ಕೇಳಬೇಕಾದಂತಹ ಸಂದರ್ಭವೂ ಇದೆ. ವ್ಯವಹಾರ ಕುಶಲರು ನೀವು. ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ, ಒಳ್ಳೆಯದಾಗುವಂತಹ ಲಕ್ಷಣ ಇದೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು, 6 ನಿಮ್ಮ ಸಂಖ್ಯೆ, ಅನ್ನಪೂರ್ಣೇಶ್ವರಿ ಆರಾಧನೆ ಇವೆಲ್ಲ ಶುಭವನ್ನು ತರ್ತದೆ. ಈಗ ಮಿಥುನ ರಾಶಿ. ಮೃಗಶಿರ, ಆರ್ದ್ರ, ಪುನರಸು, ತ್ರಯೋಪಾದಂ ಮಿಥುನ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ, ಉದ್ಯೋಗದ ಚಿಂತೆ. ಕೆಲವರಿಗೆ ಉದ್ಯೋಗ ಕೈಯಲ್ಲಿದೆ, ಆದ್ರೆ ಕಿರಿಕಿರಿ, ಸಮಾಧಾನ ಇಲ್ಲ. ಬೇರೆ ಉದ್ಯೋಗವನ್ನು ಮಾಡೋಣ ಹೇಳುವಂತಹ ಮನಸ್ಸು. ಒಟ್ಟಾರೆ ದ್ವಂದ್ವ ಇರತಕ್ಕಂತಹದ್ದು, ದ್ವಂದ್ವ ಮನಸ್ಸು. ಇಲ್ಲೇ ಇರೋದು, ಬೇರೆ ಹೋಗೋದು, ಈ ರೀತಿಯಂತಹ ಯೋಚನೆಗಳು. ಹಾಗಂತ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಗುರು ಇದ್ದಾಗ ಸಾಧಾರಣವಾಗಿ ಅವನು ಏನಾದ್ರೂ ಒಂದು ಸ್ಥಿರವಾದಂತಹ ಉದ್ಯೋಗವನ್ನು ಕೊಡುವಂತಹ ಸಾಧ್ಯತೆ ಇದೆ. ಸಪ್ತಮಾಧಿಪತಿ ಅವನು. ಹೀಗಿದ್ದಾಗ್ಯೂ ಸಹಿತವಾಗಿ ಸಾಕಷ್ಟು ಚಿಂತೆಗಳು, ಕಂಟಕಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆ. ಮನೆಗೆ ಹೋದ್ರೆ ಮನೆಯಲ್ಲಿ ಸಮಾಧಾನ ಇಲ್ಲ, ಮನೆಯವರೆಲ್ಲ ಬೈತಾರೆ, ಅದರಿಂದ ಸಾಕಷ್ಟು ತೊಂದರೆಗಳು. ಪರಿಹಾರಕ್ಕೆ ಗುರು ಶಾಂತಿ ಮಾಡ್ಕೊಳ್ಳಿ. ಸಾಧ್ಯವಾದ್ರೂ ಒಂದ್ಸರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. ಅಥವಾ ಸಾಗರದ ವರದಳ್ಳಿ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ತೀರ್ಥ ಸ್ನಾನವನ್ನು ಮಾಡಿ ಎಲ್ಲ ದುಃಖಗಳು ದೂರವಾಗುವಂತಹ ಸಂದರ್ಭ ಇದೆ. ಇದನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಆಗುವಂತಹ ಲಕ್ಷಣ. ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿಕೊಳ್ಳಿ. 5 ನಿಮ್ಮ ಸಂಖ್ಯೆ ಅನುಕೂಲಕರವಾಗಿದೆ. ವಿಷ್ಣು ದೇವರ ಆರಾಧನೆಯಿಂದ ಮಿಥುನ ರಾಶಿಯವರಿಗೆ ಕ್ಷೇಮ ಇದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಂತಹ ಚಂದ್ರ ಮಿತ್ರನ ಮನೆಯಲ್ಲಿ, ಅರ್ಥಾತ್ ಬುಧನ ಮನೆಯಲ್ಲಿದ್ದಾನೆ, ತೃತೀಯ ಭಾವದಲ್ಲಿ. ಆದ್ರೆ ಚಂದ್ರನಿಗೆ ಮಿತ್ರನ ಮನೆಯಾದ್ರೂ ಬುಧ ಶತ್ರು. ಹೀಗಾಗಿ ನೀವು ಮಿತ್ರನ ಮನೆಗೆ ಹೋಗ್ತೀರಿ, ಆದರೆ ಶತ್ರುತ್ವ ಉಂಟಾಗುವ ಸಾಧ್ಯತೆ. ನಿಮ್ಮನ್ನ ಮಿತ್ರರಾಗಿ ಮಾತಾಡಿಸುವುದಿಲ್ಲ, ಶತ್ರುವಾಗಿ ಮಾತನಾಡಿಸುವಂತಹ ಸಂದರ್ಭ ಇರತಕ್ಕಂತಹದ್ದು. ಏನಾದ್ರು ಒಂದು ಕೊಳಕು ಮಾತನ್ನ ಕೇಳಬೇಕಾದಂತಹ ಸಂದರ್ಭ ಬಂದಿ, ಸ್ವಲ್ಪ ಜಾಗ್ರತೆ ಇರಿ. ನೋಡಿ, ನಿಮ್ಮ ರಾಶಿಯಿಂದ ವ್ಯಾಪಾರ ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದರಿಂದ ವ್ಯಾಪಾರದಲ್ಲಿ ಅಷ್ಟು ಅಭಿವೃದ್ಧಿ ಆಗೋದಿಲ್ಲ. ಗುತ್ತಿಗೆದಾರರಿಗೆ ಕೆಲಸಗಾರರು ಸಿಗೋದಿಲ್ಲ, ಅದರಿಂದ ಏನಾದ್ರು ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು. ಇದು ಕೇವಲ ಕೆಲಸ ಇದರಲ್ಲಿ ಮಾತ್ರ ಅಲ್ಲ, ಪೌರೋಹಿತ್ಯ ವರ್ಗದಲ್ಲೂ ಇಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಿಂದ ಬಹಳಷ್ಟು ಕಷ್ಟಪಡಬೇಕಾದಂತಹ ಸಂದರ್ಭ ಇದೆ. ಮಾನಸಿಕ ಒತ್ತಡ, ವ್ಯವಹಾರದಲ್ಲಿ ಸೋಲು ಇತ್ಯಾದಿಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹ. ಪರಿಹಾರಕ್ಕಾಗಿ ದುರ್ಗಾ ಶಾಂತಿ ಮಾಡ್ಕೊಳ್ಳಿ, ದೀಪ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಭಗವತಿ ಅನುಗ್ರಹದಿಂದ ಕಷ್ಟ ಎಲ್ಲ ನಿವಾರಣೆ ಆಗುವಂತಹ ಸಂದರ್ಭ ಇದೆ. ನಿಮ್ಮ ಕಷ್ಟ ನಿವಾರಣೆಗಾಗಿ ಇವತ್ತಿನ ದಿವಸ 2ರ ಸಂಖ್ಯೆ ಬಳಕೆ, ಬಿಳಿ ಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ದುರ್ಗಾ ಆರಾಧನೆ ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರು ನೋಡಿ, ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ಏಕಪಾದಂ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಿಂದ 7ಮ ಸ್ಥಾನದಲ್ಲಿ ರವಿ ಇದ್ದಾನೆ. ದಾಂಪತ್ಯದಲ್ಲಿ ಸುಖ ಇಲ್ಲ, ಆರೋಗ್ಯದಲ್ಲಿ ಅಷ್ಟಕ್ಕಷ್ಟೇ. ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ, ಅಭಿವೃದ್ಧಿ ಕುಂಠಿತವಾಗ್ತದೆ. ಹೀಗಾಗಿ
ಹಲವಾರು ತೊಳಲಾಟದಲ್ಲಿ ಬಳಲಬೇಕಾದಂತಹ ಸಂದರ್ಭ ಬರ್ತದೆ. ಸಿಂಹರಾಶಿಯವರು ಅಷ್ಟಮ ಶನಿಯ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಲಾಭದಲ್ಲಿ ಗುರು ಇದ್ರೂ ಪ್ರಯೋಜನ ಇಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಸಿಗುವುದಿಲ್ಲ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರುದ್ರಾರಾಧನೆ, ರುದ್ರಾಭಿಷೇಕ, ರುದ್ರ ಮಂತ್ರ ಪಠಣ ಇತ್ಯಾದಿಗಳನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕೀತು. ಮಾಡ್ಕೊಳ್ಳಿ. ಒಂದು ನಿಮ್ಮ ಸಂಖ್ಯೆ, ಪೂರ್ವ ದಿಕ್ಕಿನ ವ್ಯವಹಾರ, ಜೊತೆಯಲ್ಲಿ ಕೆಂಪು ವರ್ಣದ ವಸ್ತ್ರಗಳು ಇವೆಲ್ಲ ನಿಮಗೆ ಸುಖವನ್ನು ತರುತ್ತದೆ. ಶುಭವಾಗಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು 6ನೇ ಭಾವದಲ್ಲಿದ್ದಾನೆ. ರೋಗ ಪ್ರಾಪ್ತಿ. ಏನಾದ್ರೂ ರೋಗ ಇದೆಯಾ ನಿಮ್ಗೆ? ಇದೆ ಅಂತ ಆದ್ರೆ ಅದು ಉಲ್ಬಣವಾಗುವಂತ ಸಾಧ್ಯತೆ ಇದೆ. ವೈದ್ಯರ ಸಲಹೆ ಪಡೆಯಬೇಕಾದಿತ್ತು. ವಿಳಂಬ ಮಾಡಬೇಡಿ. ಆದಷ್ಟು ಬೇಗನೆ ವೈದ್ಯರನ್ನ ಕಂಡುಕೊಳ್ಳೋದು ಒಳ್ಳೆಯದು. ವ್ಯವಹಾರ ಕ್ಷೇತ್ರದಲ್ಲೂ ಸಹಿತವಾಗಿ ಸ್ವಲ್ಪ ತೊಡಕು, ಮುನಿಸಿನ ವಾತಾವರಣ, ಜೊತೆಯಲ್ಲಿ ವ್ಯವಹಾರದಲ್ಲಿ ಸೋಲು ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ ಇದೆ. 7ನೇ ಭಾವದಲ್ಲಿ ಶನಿ ಮಹಾತ್ಮ ಇದ್ದಾನೆ. ನದಾರ ನಮಿತ್ರಂ ಚಿರಂಚಾರು ಚಿತ್ತಂ ಶನೋದ್ಯೋನಗೆ ದಂಪತಿ ರೋಗ ಯುಕ್ತವು. ಹೀಗಾಗಿ ದಾಂಪತ್ಯ ಜೀವನದಲ್ಲಿ ರೋಗ ಪ್ರಾಪ್ತಿ, ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಒಂದು ಅದ್ಭುತವಾದಂತಹ ಒಂದು ವಿಷ್ಣುವಿನ ಚರಿತ್ರೆ ಅಂತ ಹೇಳಬಹುದು. ಅದರಿಂದ ಎಲ್ಲ ರೋಗಗಳಿಗೂ ಔಷಧ ಇದೆ. ಅದು ವೈದ್ಯೋ ನಾರಾಯಣೋ ಹರಿಹಿ. ಆದ್ದರಿಂದ ವಿಷ್ಣು ಸಹಸ್ರನಾಮ ಮಾಡ್ಕೊಳ್ಳಿ. 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಆಗ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸುಲಭ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶುಕ್ರನು ರೋಗ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾನೆ. 6ನೇ ಮನೆಗೆ, ಶತ್ರುವಿನ ಮನೆಯಲ್ಲಿದ್ದಾನೆ, ಮಿತ್ರನಾದಂತಹ ಶನಿಯ ಒಟ್ಟಿಗೆ. ಹೀಗಿರುವಾಗ ಮಿತ್ರತ್ವದಲ್ಲಿ ಒಡಕು ಬರುವಂತಹ ಸಾಧ್ಯತೆ, ಜಟಿಲವಾದಂತಹ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ. ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾಗ್ತದೆ. ನೀವೇನಾದ್ರೂ ಹಣಕಾಸಿನ ಸಂಸ್ಥೆಯಲ್ಲೇ ಇದ್ದೀರಿ ಅಂತಂದ್ರೆ ಹಲವಾರು ಸಮಸ್ಯೆಗಳು, ಚೋರತನ, ಕಳ್ರು ಅಂತ ಹೇಳಿಸ್ಕೊಳ್ಬೇಕಾದಂತಹ ಸಂದರ್ಭ ಬಂದಿತ್ತು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಕಾರ್ತವೀರ್ಯಾರ್ಜುನ ಜಪ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಒಂದು ಇತ್ಯರ್ಥ ಆಗುವಂತಹ ಸಾಧ್ಯತೆ ಇದೆ. ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರ ಆಗಿ ಬರ್ತದೆ. ಇವತ್ತಿನ ದಿವಸ ಯಕ್ಷಿಣಿ ದುರ್ಗಾ ಆರಾಧನೆಯಿಂದ ಸಕಲ ಕ್ಷೇಮ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ವಿಶಾಖ, ಅನುರಾಧ, ಜ್ಯೇಷ್ಠಾಂತ, ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಗುರು ದುಃಖ ಸ್ಥಾನದಲ್ಲಿದ್ದಾನೆ. ದುಃಖ ಪ್ರಾಪ್ತಿ ಆಗುವಂತಹ ಲಕ್ಷಣ. ಹಣಕಾಸಿನ ವಿಚಾರದಲ್ಲಿ ದುಃಖ ಉಂಟಾಗ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ನಷ್ಟ ಉಂಟಾಗುವಂತಹ ಲಕ್ಷಣಗಳು, ಅಭಿವೃದ್ಧಿ ಕುಂಠಿತವಾಗುವಂತಹ ಲಕ್ಷಣ. ಹೀಗಾಗಿ ಸಾಕಷ್ಟು ತೊಂದರೆ, ಮಾನಸಿಕವಾದಂತಹ ಒತ್ತಡ ಇತ್ಯಾದಿಗಳು ಕಂಡುಬರುವಂತಹ ಲಕ್ಷಣ ಇದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಏನು? ಹಾಗಿದ್ರೆ ದೋಷ ಪರಿಹಾರಕ್ಕೆ ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಆಗ ಕಷ್ಟ ನಿವಾರಣೆ. 9ರ ಸಂಖ್ಯೆಯ ಬಳಕೆ, ಜೊತೆಯಲ್ಲಿ ಕೆಂಪು ವರ್ಣದ ವಸ್ತ್ರ, ಸುಬ್ರಹ್ಮಣ್ಯ ದೇವರ ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರು ಸಪ್ತಮದಲ್ಲಿ ಇದ್ದು ಪೂರ್ಣಷ್ಠಿಯಲ್ಲಿ ನೋಡ್ತಾ ಇದ್ದಾರೆ. ಒಳ್ಳೆ ಯೋಗ ಅಲ್ವಾ? ಕೇಂದ್ರದಲ್ಲಿ ಗುರು ಅಂದ್ರೆ ಸಾಮಾನ್ಯವಾ? ಕೇಂದ್ರಾಧಿಪತ್ಯ ಯೋಗ ಆಯ್ತು. ಹೀಗಾಗಿ ಪ್ರಮೋಷನ್ ಸಿಗಬಹುದು, ಬಡ್ತಿ ಸಿಗಬಹುದು, ಅಥವಾ ಸಂಬಳ ಜಾಸ್ತಿ ಆಗಬಹುದು, ಮನಸ್ಸಿಗೆ ಒಂದು ಉಲ್ಲಾಸ ಸಿಗಬಹುದು, ಆರೋಗ್ಯದಲ್ಲಿ ನೆಮ್ಮದಿ ಸಿಗಬಹುದು, ವ್ಯವಹಾರಗಳೆಲ್ಲವೂ ಸರಳವಾಗಿ ಆಗಬಹುದು. ಇದೆಲ್ಲ ಇದೆ ನಿಮಗೆ. ಅದು 4ನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಏನಾದ್ರು ಕಹಿ ವಾತಾವರಣವನ್ನ ಕುಟುಕ್ತಾ ಇರ್ತಾನೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ದೋಷ ಪರಿಹಾರಕ್ಕೆ ಸಾಧ್ಯವಾದ್ರೆ ಗುರು ಆರಾಧನೆಯನ್ನೇ ಮಾಡ್ಕೊಳ್ಳಿ. ಗುರು ಆರಾಧನೆಯಿಂದ ಸಕಲ ಕ್ಷೇಮವಾಗುವಂತಹ ಲಕ್ಷಣಗಳು. ಮನಸ್ಸಿಗೂ ನೆಮ್ಮದಿ ಸಿಗ್ತದೆ, ಸಂತೋಷ ಉಂಟಾಗ್ತದೆ, ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಉಂಟಾಗ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇವತ್ತಿನ ಕಾಲ ಲಕ್ಷಣದಲ್ಲಿ ಧನುರಾಶಿಯವರು ನೀವು ಹಳದಿ ಬಣ್ಣದ ವಸ್ತ್ರ, 3ರ ಸಂಖ್ಯೆ, ಲಕ್ಷ್ಮೀನಾರಾಯಣ ದೇವರ ಉಪಾಸನೆ ಇವೆಲ್ಲ ನಿಮಗೆ ಅನುಕೂಲ ಇವತ್ತಿನ ದಿವಸ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಗುರು ಶತ್ರು ರಾಶಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನು ವ್ಯವಹಾರವೂ ಆಗೋದಿಲ್ಲ. ಎಲ್ಲ ಕಣ್ಣಿಗೆ ಕಾಣಿಸ್ತದೆ, ಕೈಗೆ ಅಂಟೋದಿಲ್ಲ. ವ್ಯವಹಾರ ಕ್ಷೇತ್ರದಲ್ಲೂ ಸಹಿತವಾಗಿ ಸೋಲು. ಮಿತ್ರರೆಲ್ಲ ಶತ್ರು ಆಗ್ತಾರೆ. ಬಂಧು ಬಾಂಧವರು ದೂರವಾಗ್ತಾರೆ. ಅಕ್ಕಪಕ್ಕದ ಮನೆಯವರು ಮಾತನಾಡಿಸುವುದಿಲ್ಲ. ಎದುರು ಮನೆಯವರು ಕಷ್ಟವನ್ನು ಕೊಡ್ತಾ ಇರ್ತಾರೆ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ವನದುರ್ಗಾ ಹೋಮವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 8ರ ಸಂಖ್ಯೆ ಅಗತ್ಯವಾಗಿ ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ ಆಗುವಂತಹ ಲಕ್ಷಣ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ 2ನೇ ಮನೆಯಲ್ಲಿದ್ದಾನೆ, ಧನಸ್ಥಾನದಲ್ಲಿ. ಎಲ್ಲೂ ಹೋದ್ರೂ ಹಣ ಹುಟ್ಟೋದಿಲ್ಲ. ವ್ಯವಹಾರ ಕ್ಷೇತ್ರದಲ್ಲಿ ತೊಡಕು, ಆಗಾಗ ಏನಾದ್ರು ಸಂಕಷ್ಟಗಳು. ಕಿವಿ ಮಾತನ್ನು ಹೇಳುವವರಿದ್ದಾರೆ, ಆದ್ರೆ ಅದು ಯಾವುದು ಪೂರೈಸುವುದಿಲ್ಲ. ಸಮಾಧಾನಕರವಾದಂತಹ ಇರೋದಿಲ್ಲ. ಚಿತ್ತ ಚಾಂಚಲ್ಯದಿಂದ ಬಳಲ್ತೀರಿ. ಅನಾರೋಗ್ಯ ಉಂಟಾಗುವಂತಹ ಲಕ್ಷಣ. ವ್ಯವಹಾರ ಕ್ಷೇತ್ರದಲ್ಲಿ ತೊಡಕು. ಪರಿಹಾರಕ್ಕೆ ಕುಂಭರಾಶಿಯವರು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಕುಜ ಇದ್ದಾನೆ. ಸಾಧ್ಯವಾದ್ರೆ ಒಂದು ಬಾಲಗಣಪತಿ ಹೋಮ ಮಾಡ್ಕೊಳ್ಳಿ ಅಥವಾ ವಿನಾಯಕ ಶಾಂತಿ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು 8ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣ, ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ಶುಕ್ರ ಶನಿ ಇಬ್ರು ಪರಸ್ಪರ ಮಿತ್ರರಾಗಿದ್ದಾರೆ. ಹೀಗಾಗಿ ಮಿತ್ರರು ಒಟ್ಟು ಸೇರಿ ಮಾಡುವಂತಹ ಕೆಲಸದಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ವ್ಯವಹಾರದಲ್ಲಿ
ಸಾಕಷ್ಟು ನಿಸ್ಸೀಮರು. ನೀವು ಭೂ ಸಂಬಂಧವಾದಂತಹ ವ್ಯವಹಾರವನ್ನು ಮಾಡ್ತೀರಿ, ರಿಯಲ್ ಎಸ್ಟೇಟ್ ಇತ್ಯಾದಿ, ಅವುಗಳಿಂದಲೇ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಮಾನಸಿಕ ವೇದನೆಗಳನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಸುಯೋಗದ ಕ್ಷಣ. ಅಭಿವೃದ್ಧಿಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಏನು ಹಾಗಿದ್ರೆ, ವಿಶೇಷವಾಗಿ ರಾಮಾಯಣವನ್ನ ಓದುವುದರಿಂದ ಅಥವಾ ರಾಮಾಯಣದಲ್ಲಿ ಸುಂದರಕಾಂಡವನ್ನು ಓದುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ರಾಮ, ಸೀತಾ, ಆಂಜನೇಯ, ಈ 3 ಜನ ವ್ಯಕ್ತಿಗಳ ಚರಿತೆಯನ್ನ ತಿಳಿದುಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ಮಾಡಬೇಕಾಗಿರ್ತಕ್ಕಂತಹದ್ದು, ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳೋದು, ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದು. ಇಷ್ಟು ಮಾಡ್ಕೊಂಡ್ರೆ ಸಾಕು. ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. 12 ರಾಶಿಯವರು ಇವತ್ತಿನ ದಿವಸ ಗಣಪತಿ ಆರಾಧನೆಯನ್ನ ಮಾಡಿಕೊಳ್ಳಬೇಕು. ಸಾಯಂಕಾಲದ ಸಂದರ್ಭದಲ್ಲಿ ಸಂಕಷ್ಟಹರ ಚತುರ್ಥಿ ಅಲ್ವೇ, ಆದ್ದರಿಂದ ಇವತ್ತಿನ ದಿವಸ 12 ರಾಶಿಯವರು ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡ್ಕೊಳ್ಳಿ, ಶುಭವಾಗ್ತದೆ, ಒಳ್ಳೇದಾಗ. ಇಂದಿನ ದಿವಸ ವಿಶೇಷವಾದಂತಹ ವರ್ಷದ ಕೊನೆಯ ಸಂಕಷ್ಟಿ, ಬಾಲಚಂದ್ರ ಸಂಕಷ್ಟಿ. ಗಣಪತಿಗೆ ಇವತ್ತಿನ ಹೆಸರೇನು ಗೊತ್ತಾ? ಬಾಲಚಂದ್ರ ಅಂತ. ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯನ್ನ ಇವತ್ತಿನ ದಿವಸ ನೀವು ಆಚರಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾನೆ. ಬಾಲಚಂದ್ರ ಅಂದ್ರೇನು? ಬಾಲಕನಾಗಿದ್ದಾಗ ಚಂದ್ರನಂತೆ ಕಂಗೊಳಿಸ್ತಾ ಇರತಕ್ಕಂತಹ ಮಹಾಗಣಪತಿ. ಬಾಲಚಂದ್ರನನ್ನು ತನ್ನಲ್ಲೇ ಇಟ್ಟುಕೊಂಡಿರ್ತಕ್ಕಂತಹ ಗಣಪತಿ. ಆ ಗಣಪತಿಯ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ಅಭಿವೃದ್ಧಿ ಇದೆ, ಯಶಸ್ಸಿದೆ, ಕೀರ್ತಿ ಉಂಟಾಗುವಂತಹ ಲಕ್ಷಣಗಳು. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿಯನ್ನ ನೀವು ಶುದ್ಧ ಮನಸ್ಕರಾಗಿ ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೆ ಉಪವಾಸವಿದ್ದು ಆಚರಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. ಸಂಕಷ್ಟ ಹರ ಅಂದ್ರೇನು? ಪರಿಹಾರ ಮಾಡುವ ದೇವರು. ಜೊತೆಯಲ್ಲಿ ರಾತ್ರಿ ಕಾಲದಲ್ಲಿ 8 ಗಂಟೆ 59 ನಿಮಿಷಕ್ಕೆ ಚಂದ್ರೋದಯವಾಗ್ತದೆ. ಚಂದ್ರೋದಯ ಆದ ನಂತರದಲ್ಲಿ ಬಾಲಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ತದನಂತರದಲ್ಲಿ ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಮಾಡಿದಾಗ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಮಾಡಿದ ಪುಣ್ಯ ವಿಶೇಷತೆಗಳೆಲ್ಲವೂ ಸಹಿತವಾಗಿ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಿಕೊಳ್ಳಿ. ಗಣಪತಿಗೆ ವಿಶೇಷವಾಗಿ ಪಂಚಕಜ್ಜಾಯ ನೈವೇದ್ಯ, ಮೋದಕ ನೈವೇದ್ಯವನ್ನು ಮಾಡುವುದರಿಂದ ಗಣಪತಿಯು ಸುಪ್ರೀತನಾಗ್ತಾನೆ. ಜೊತೆಯಲ್ಲಿ ನೆನೆ ಹಾಕಿದ ಕಡಲೆಕಾಳು ನೈವೇದ್ಯ ಮಾಡ್ಕೊಳ್ಳಿ. ಇದರಿಂದ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯೇ ಆಗ್ತದೆ. ಆತ್ಮೀಯರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಮಿತ್ರವರ್ಗದವರಿಗೆಲ್ಲ ಶೇರ್ ಮಾಡಿ. ಜೊತೆಯಲ್ಲಿ ನನ್ನ ನಂಬರು ಕೆಳಗೆ ಬರ್ತಾ ಇದೆ, ಬೇಕಾದಾಗ ಉಪಯೋಗಿಸ್ಕೊಳ್ಳಿ. ಶುಭವಾಗಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.